ನಮಸ್ಕಾರ ವೀಕ್ಷಕರೇ, ಇವತ್ತು ಒಂದು ಹೊಸ ವಿಚಾರವನ್ನು ತಂದಿದ್ದೀನಿ. ಏನಪ್ಪ ಅಂತಂದರೆ, ಹಿಂದಿನ ಕಾಲದಲ್ಲೆಲ್ಲ ನೋಡಿ, ನಮ್ಮ ಅಜ್ಜಿ ಕಾಲದಲ್ಲಿ ಮತ್ತು ಎಲ್ಲ ಹಿಂದಿನ ಕಾಲದಲ್ಲೆಲ್ಲನೂ ಈ ಸ್ಟ್ರೆಸ್ ಅನ್ನೋದು, ಒತ್ತಡ ಅನ್ನೋದು, ಕೋಪ ಅನ್ನೋದು, ಕಾಯಿಲೆಗಳು ಮತ್ತು ಮಾನಸಿಕ ಕಾಯಿಲೆಗಳು, ಟೆನ್ಷನು ಈ ವರ್ಡ್ಗಳೇ ಇರಲಿಲ್ಲ. ಯಾಕೆ ಅಂತಂದರೆ ಆವಾಗೆಲ್ಲ ಬಹಳ ಬುದ್ಧಿವಂತರು, ತಿಳ್ಕೊಂಡಿರೋವಂಥವ್ರು, ಅನುಭವಸ್ಥರು, ಹಿರಿಯರು ಗಾದೆಗಳ ಮುಖಾಂತರ ಜೀವನ ಸಾಗಿಸ್ತಾಯಿದ್ರು. ಒಂದೊಂದು ಗಾದೆನಲ್ಲೂ ನಮ್ಮ ವೇದ ಕಲಿತು ಹೇಳ್ಕೊಡುವಷ್ಟು ಜ್ಞಾನ ಇದೆ. ವೇದವನ್ನು ಓದಿ ತಿಳ್ಕೊಂಡಷ್ಟು ಜ್ಞಾನ ಒಂದೊಂದು ಗಾದೆನಲ್ಲೂ ಇದೆ. ಅಂದರೆ ನೋಡಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತಲೇ ಗಾದೆ ಇದೆ. ಅಂದರೆ ವೇದದಿಂದ ನಾವು ಏನೇನೆಲ್ಲ ಕಲಿತೀವೋ ಅಷ್ಟು ಜ್ಞಾನ ಗಾದೆಗಳಲ್ಲಿದೆ. ನೋಡಿ, ಇವತ್ತಿನ ಕಾಲಕ್ಕೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬೇಕಾಗಿರುವಂಥ ಒಂದು ಗಾದೆ ಏನಪ್ಪ ಅಂದರೆ, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಹೇಳಿ ಒಂದು ಗಾದೆ. ಓದು ಒಕ್ಕಾಲು ಅಂದ್ರೇನು? ಆ ಕಾಲದಲ್ಲೆಲ್ಲ ಕಾಲು ಭಾಗ ಓದ್ಕೊಂಡಿದ್ರೆ ಸಾಕಾಗ್ತಿತ್ತು, ಇನ್ನು ಮುಕ್ಕಾಲು ಭಾಗ ಅವನ ಬುದ್ಧಿಯಿಂದ ಅವನು ಜೀವನ ಮಾಡ್ತಿದ್ದ. ಇವಾಗ ಏನಾಗಿದೆ, ಅವು ಕಾಲು ಭಾಗ ಓದು ಏನಕ್ಕೆ ಬೇಕು ಅಂದರೆ ವ್ಯವಹಾರ ಮಾಡಲಿಕ್ಕೆ ಬೇಕಾಗತ್ತೆ, ಲೆಕ್ಕ ಮಾಡಲಿಕ್ಕೆ ಬೇಕಾಗತ್ತೆ, ಮತ್ತು ಏನಾದರೂ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಅಥವಾ ಸಂಬಳ ಬಂದರೆ ಯಾವ ರೀತಿ ಅದನ್ನು ತಿಂಗಳೆಲ್ಲ ಉಪಯೋಗಿಸೋದು, ಇಷ್ಟು ಜ್ಞಾನಕ್ಕೆ ಮಾತ್ರ ಆಗಿನ ಕಾಲದಲ್ಲಿ ಓದುತ್ತಾ ಇದ್ರು. ಆ ಓದು ಏನಕ್ಕೆ ಅಂದರೆ ಸರ್ಟಿಫಿಕೇಟ್ ತೊಗೊಂಡು ಕೆಲಸ ಕೇಳಲಿಕ್ಕೆ ಮಾತ್ರ ಆಗ್ತಿತ್ತು, ಅಂದರೆ ಲಿಮಿಟೆಡ್ ಸ್ಯಾಲ್ರಿಗೋಸ್ಕರ. ಬಟ್ ಅಲ್ಲಿಂದ ಬಂದಂಥ ಆದಾಯದಲ್ಲಿ ಜೀವನ ಹೇಗೆ ನಡೆಸಬೇಕು, ಅದು ಮುಕ್ಕಾಲು ಭಾಗ ಇದೆ ಅಲ್ವಾ. ನಾವು ಜೀವನ ಮಾಡೋದು ಮುಕ್ಕಾಲು ಭಾಗ ಅಲ್ವಾ, ಸಂಪಾದನೆ ಕಾಲು ಭಾಗ. ಹಾಗಾಗಿ ನಾವು ಬುದ್ಧಿಯನ್ನು ಹೆಚ್ಚಿಗೆ ಬೆಳೆಸ್ಕೋಬೇಕು ಅಂದರೆ ನಮ್ಮ ಗಾದೆಗಳನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಪ್ರತಿದಿನ ಒಂದೊಂದು ಗಾದೆ, ಹೊಸ ಹೊಸ ಗಾದೆಯನ್ನು ಕಲಿತರೆ ನಾವು ವೇದ ಕಲಿತಷ್ಟೇ ನಮಗೆ, ವೇದವನ್ನು ಕಲಿತಾಗ ಏನು ಜ್ಞಾನ ಬರುತ್ತೋ ಅಷ್ಟೇ ಜ್ಞಾನ ನಮಗೆ ಬಂದು ನಾವು ಮಾಡುವಂಥ ಮುಂದೆ ತಪ್ಪುಗಳು ಮಾಡುವಂಥದ್ದನ್ನೆಲ್ಲ ಸರಿಪಡಿಸ್ಕೊಂಡು ನಡ್ಸ್ಕೊಂಡು ಹೋಗುವಂಥ ಒಳ್ಳೆ ಜೀವನ ನಡ್ಸ್ಕೊಳ್ಳೋಕ್ಕಾಗತ್ತೆ. ಮುಕ್ಕಾಲು ಭಾಗ ಬುದ್ಧಿಯಿಂದ ಜೀವನ ನಡೆಸ್ತೀವಿ, ಕಾಲು ಭಾಗ ಮಾತ್ರ ನಮಗೆ ಓದಬೇಕಾಗತ್ತೆ. ಅದಕ್ಕೋಸ್ಕರ ಗಾದೆ ಅಷ್ಟು ಸುಲಭವಾಗಿ ಮಾಡಿಲ್ಲ ಎಲ್ಲರೂ. ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅನ್ನೋ ಗಾದೆನ ಎಲ್ಲ ತಾಯಂದರು ಅಳವಡಿಸ್ಕೊಂಡ್ರೆ ಮಕ್ಕಳಿಗೆ ಹೆಚ್ಚು ಬುದ್ಧಿವಂತರಾಗೋದಕ್ಕೆ ನೀವು ದಾರಿ ಮಾಡಿಕೊಡಿ. ಮಕ್ಕಳು ಬುದ್ಧಿವಂತರಾಗ್ತಾರೆ. ಜೀವನ ಮಾಡೋಕ್ಕೆ ಬುದ್ಧಿ ಇದ್ದರೆ ಸಾಕಾಗುತ್ತೆ. ಧನ್ಯವಾದಗಳು.